ಆಯುಷನ್ನು ಯಾವ ಥರ ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ರ ಬಗ್ಗೆ ನಾನು ಇವತ್ತು ಹೇಳ್ತಾರೆ. ಇದು ಒಂದು ಜಾತಕ ಸ್ಟೋರಿ ಮೂಲಕ ಹೇಳ್ತೇನೆ. ಬುದ್ಧರ ಜಾತಕ ಕಥೆಗಳು, ತ್ರಿಪಿಟಕದ ಬುದ್ಧರ ಜಾತಕ ಕಥೆಗಳು ಅಂದರೆ ಸುತ್ತ ಪಿಟಕದಲ್ಲಿ ಜಾತಕ ಕಥೆಗಳು ಬರ್ತವೆ. ಸಂಪುಟ 3 ಸುತ್ತ 447 ಮಹಾಧಮ್ಮಪಾಲ ಜಾತಕ ಸೂತ್ರ ಅಂತಂದ್ಬಿಟ್ಟು. ಓಕೆ, ಅದೇ ಪುಟ 273 ತುಂಬ ವಿಶೇಷವಾಗಿದೆ. ಓಕೆ, ಒಮ್ಮೆ ಭಗವಾನರು ಮನೆ ಬಿಟ್ಟು 6 ವರ್ಷ ಕಠಿಣ ತಪಸ್ಸನ್ನು ಮಾಡಿ ಜ್ಞಾನೋದಯ ಪಡೆದ ನಂತರ 1 ವರ್ಷದ ನಂತರ ಅವರು ಕಪಿಲವಸ್ತುಗೆ ಬರ್ತಾರೆ ಅಲ್ವಾ. 1 ವರ್ಷದ ನಂತರ ಕಪಿಲವಸ್ತುವಿಗೆ ಅಂದರೆ ರಾಜಗೃಹದಲ್ಲಿರ್ತಾರೆ. ರಾಜಗೃಹದಲ್ಲಿದ್ದಾಗ ಅವರಿಗೆ ಶುದ್ಧೋಧನಿಗೆ ಗೊತ್ತಾಗ್ತದೆ ಬುದ್ಧರಾಗಿದ್ದಾರೆ ಅಂತಕ್ಕಂಥ ವಿಚಾರ ತಿಳಿದಿರುತ್ತೆ ಅಷ್ಟರಲ್ಲಾಗಲೇ. ಆಗ ಬುದ್ಧರನ್ನು ಕರ್ಕೊಂಡು ಬರಲಿಕ್ಕೆ 10,000 ಜನ ಡೆಲಿಗೇಟ್ನ ಕಳಿಸ್ತಾನೆ. ಅಂದರೆ 1,000 ಆ ಥರ 10 ಸಲ ಕಳಿಸ್ತಾನೆ. ಅವರೆಲ್ಲ ಏನು ಮಾಡ್ತಾರೆ, ಭಗವಾನ್ ಬುದ್ಧರಿಗೆ ಕರೀಲಿಕ್ಕೆ ಹೋದವರೆಲ್ಲ ಧಮ್ಮವನ್ನು ಕೇಳಿ ಭಿಕ್ಕುಗಳಾಗಿ ಅಲ್ಲೇ ಅರ್ಹತರಾಗಿ ಅಲ್ಲೇ ಉಳ್ಕೊಬಿಡ್ತಾರೆ, ಯಾರನ್ನೂ ಕರ್ಕೊಬರಲ್ಲ. ಮತ್ತೆ ಒಂದು ಸಲ 10,000 ಜನನ ಮತ್ತೆ ಕಳಿಸ್ತಾನೆ, ಒಟ್ಟಿಗೆ 10,000 ಜನ. ಆಗ ಒಟ್ಟಿಗೆ 10,000 ಜನ ಬಂದವರು ಕೂಡ ಎಲ್ಲ ಭಿಕ್ಕುಗಳಾಗಿ ಅರ್ಹತರಾಗಿ ಅಲ್ಲೇ ಉಳ್ಕೊಬಿಡ್ತಾರೆ, ಎಲ್ಲಿ ರಾಜಗೃಹ ಅಥವಾ ವೇಳುಗೋಣದಲ್ಲಿ. ಕೊನೆಗೆ ಶುದ್ಧೋಧನಿಗೆ ತುಂಬ ಏನಪ್ಪ ಮಾಡೋದು ಈಗ ಅಂತಕ್ಕಂತಹ ಒಂದು ಯೋಚನೆ ಜಾಸ್ತಿ ಆಗ್ತದೆ. ಆಗ ಅವನು ಯೋಚನೆ ಮಾಡಿ ಸಿದ್ಧಾರ್ಥ ಗೌತಮ ಬೋಧಿಸುತ್ತವರಾಗಿದ್ದಾಗ, ಬುದ್ಧರು ಬೋಧಿಸುತ್ತವರಾಗಿದ್ದಾಗ ಸಿದ್ಧಾರ್ಥ ಗೌತಮನ ಸ್ನೇಹಿತ ಕಲುದಾಯಿ ಅಂತಕ್ಕಂತಹ ಒಬ್ಬ ಸ್ನೇಹಿತ ಇರ್ತಾನೆ. ಅವನ ಜೊತೆ ಆಟ ಆಡ್ತಾ ಇರ್ತಾರೆ. ಅವನಿಗೆ ಕರೆದು ಶುದ್ಧೋಧನ ಹೇಳ್ತಾನೆ, ನೀನು ಕರ್ಕೊಂಡು ಬರಲೇಬೇಕು, ನಿನ್ನ ಸ್ನೇಹಿತವನು, ಹಾಗಾಗಿ ಈಗ ಬುದ್ಧರಾಗಿದ್ದಾರೆ, ಅವ್ರನ್ನ ನೀನು ಕರ್ಕೊಂಡು ಬರಲೇಬೇಕು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಗ ಕಲುದಾಯಿ, ನಾನು ಕರ್ಕೊಬರ್ತೀನಿ, ಆದರೆ ನನಗೆ ಭಿಕ್ಕು ಆಗಲಿಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಇವರೆಲ್ಲ ವಂಶದವರೇ, ಇವರು ಇಷ್ಟು ಜನನು ಕೂಡ. ಯಾಕೆಂದರೆ ಭಗವಾನ್ ಬುದ್ಧರಿಗೆ ತಂದೆ ಕಡೆಯಿಂದ 80,000 ಜನ ರಿಲೇಟಿವ್ಸ್ ಇರ್ತಾರೆ, ತಾಯಿ ಕಡೆಯಿಂದ 80,000 ಜನ ರಿಲೇಟಿವ್ಸ್ ಇರ್ತಾರೆ, ಎಲ್ಲ ರಾಜವಂಶಸ್ಥರು. ಸೊ ಇವನು ಕಲುದಾಯಿ ಕೂಡ ಒಬ್ಬ ರಾಜವಂಶಸ್ಥನೇ. ಅವನಿಗೆ ಕರೆದು ಕೇಳಿದಾಗ ಅವನು ಪರ್ಮಿಷನ್ ಕೇಳ್ತಾನೆ. ಆಗ ಆಯ್ತಪ್ಪ, ನೀನು ಭಿಕ್ಕು ಆಗು, ಆದರೆ ಕರ್ಕೊಂಡು ಬರಲೇಬೇಕು ನೀನು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆವಾಗ ಕರ್ಕೊಬರ್ತೀನಿ ಅಂತ ಅಂದ್ಬಿಟ್ಟು ಕಲುದಾಯಿ ಹೋಗ್ತಾರೆ. ಕಲುದಾಯಿ ಹೋಗಿ ಭಗವಾನ್ ಬುದ್ಧರ ಹತ್ರ ಹೋಗಿ ಭಗವಾನ್ ಬುದ್ಧರಿಗೆ ವಂದಿಸಿ ಅವರಿಗೆ ಧಮ್ಮವನ್ನು ಕೇಳಿ ಅವರು ಭಿಕ್ಕು ಆಗ್ತಾರೆ, ಅವರು ಅರ್ಹಂತರು ಕೂಡ ಆಗ್ತಾರೆ. ಅದಾದಮೇಲೆ ಭಗವಾನ್ ಬುದ್ಧರಿಗೆ ವಿಷಯನ ಮುಟ್ಟಿಸ್ತಾರೆ. ಹೀಗೆ ಶುದ್ಧೋಧನ ಮಹಾರಾಜ ನಿಮಗೆ ಆಹ್ವಾನ ಇಟ್ಟಿದ್ದಾನೆ, ದಯಮಾಡಿ ನೀವು ಕಪಿಲವಸ್ತುವಿಗೆ ಬರಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾರೆ. ಆಗ ಅದನ್ನು ಅವ್ರು ಸಮ್ಮತಿಸಿ ಅಲ್ಲಿಂದ ಹೊರಡ್ತಾರೆ. ಯಾವಾಗ ಫೆಬ್ರವರಿ ತಿಂಗಳಲ್ಲಿ ಹೊರಡ್ತಾರೆ. 2 ತಿಂಗಳು ಸತತವಾಗಿ ಅಂದರೆ ನಿಧಾನವನ್ನು ನೋಡ್ಕೊಂಡು ಬಂದು ಕಪಿಲವಸ್ತುನ ಮುಟ್ಟಿದಾಗ ಅದು ವೈಶಾಖ ಪೂರ್ಣಿಮೆಯ ದಿನ. ಮೊದಲ ಬಾರಿಗೆ 1 ವರ್ಷದ ನಂತರ ಬರ್ತಾರಲ್ಲ, ಅದು ವೈಶಾಖ ಪೂರ್ಣಿಮೆಯ ದಿನವೇ ಕಪಿಲವಸ್ತುವಿಗೆ ಬಂದಿತ್ತು. ಕಪಿಲವಸ್ತುವಿಗೆ ಬಂದಾಗ ಫಸ್ಟು ಅಲ್ಲಿ ಸುಮಾರು ಜನಕ್ಕೆ ಶ್ರದ್ಧೆ ಇರೋದಿಲ್ಲ. ಹಿರಿಯರೆಲ್ಲ ಇವನು ನಾವು ಆಡಿಸಿದಂತಹ ಹುಡುಗ ಅಂತಕ್ಕಂಥ ಒಂದು ಮನೋಭಾವನೆ ಇರ್ತದೆ. ಬುದ್ಧರಾಗಿದ್ದಾರೆ ಅಂತಕ್ಕಂಥ ಒಂದು ಶ್ರದ್ಧೆ ಇರೋದಿಲ್ಲ. ಅವರೆಲ್ಲ ಹೇಗೆ ನಾವು ಗೌರವ ಕೊಡೋದು ಅಂತ ಅಂದ್ಬಿಟ್ಟು ಹಿಂದೆ ನಿಲ್ತಾ ಇರ್ತಾರೆ, ಸಣ್ಣವ್ರನ್ನೆಲ್ಲ ಮುಂದೆ ಕಳಿಸ್ತಾ ಇರ್ತಾರೆ. ಆಗ ಇದು ಗೊತ್ತಾಗ್ತದೆ ಬುದ್ಧರಿಗೆ. ಅವರ ಗೌರವವನ್ನು ಭಂಗ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಅವರ ರೀತಿಶಕ್ತಿಯನ್ನು ಉಪಯೋಗಿಸಿ ಒಂದು ಚಂಕಮಣ ಧ್ಯಾನ ಅಂತಂದರೆ ಒಂದು ಚಿನ್ನದ ಆಕಾಶದಲ್ಲಿ ಒಂದು ಚಿನ್ನದ ಇದನ್ನು ಮಾಡಿ ಅದ್ರ ಮೇಲೆ ಚಂಕಮಣ ಧ್ಯಾನವನ್ನು ಮಾಡ್ತಾರೆ. ಮತ್ತು ಅವರ ದೇಹದಿಂದ 6 ಕಲರ್ಸು ಚಿಮ್ಮಿಸ್ತಾರೆ. ಮತ್ತು ಅಟ್ ದ ಸೇಮ್ ಟೈಮ್ ಅವರ ದೇಹದಲ್ಲಿ ನೀರು ಮತ್ತು ಬೆಂಕಿ 2 ಕೂಡ ಒಟ್ಟಿಗೆ ಬರ್ತದೆ. ಓಕೆ, ಚಿಮ್ಮಿಸ್ತಾರೆ. ಪಟಿಹಾರಿಕ ಅಂತ ಅಂದ್ಬಿಟ್ಟು ಕರೀತಾರೆ ಅದನ್ನು, ಧ್ಯಾನವನ್ನು. ಅದನ್ನು ಮಾಡಿದಾಗ ಎಲ್ಲರೂ ಕೂಡ ಅವ್ರ ಮೇಲೆ ಶ್ರದ್ಧೆ ಬರ್ತದೆ. ಶ್ರದ್ಧೆ ಬಂದು ಎಲ್ಲರೂ ಕೂಡ ಧಮ್ಮವನ್ನು ಕೇಳ್ತಾರೆ. ಧಮ್ಮವನ್ನು ಕೇಳಿ ಮತ್ತೆ ಅವರವರ ಮನೆಗೆ ಹೋಗ್ತಾರೆ. ಮತ್ತು ಅದಾದಮೇಲೆ 2ನೇ ದಿನ ಅವರು ಪಿಂಡಪಾತಕ್ಕೆ ಹೋಗ್ತಾರೆ. ಪಿಂಡಪಾತಕ್ಕೆ ಹೋದಾಗ ಶುದ್ಧೋಧನಿಗೆ ಗೊತ್ತಿರೋದಿಲ್ಲ, ಅವನೇನು ಮಾಡಿರ್ತಾನೆ, ನಮ್ಮ ಮನೆಗೆ ಬರ್ತಾನೆ ಅಂತ ಅಂದ್ಬಿಟ್ಟು ಎಲ್ಲ 20,000 ಭಿಕ್ಕುಗಳಿಗೂ ಕೂಡ ಮನೆ ಮೇಲೆ ಅರೇಂಜ್ ಮಾಡಿರ್ತಾನೆ. ಆದರೆ ಆಹ್ವಾನ ಮಾಡಿರಲ್ಲ. ಹಾಗಾಗಿ ಇವರು ಪಿಂಡಪಾತಕ್ಕೆ ಹೋಗ್ತಾ ಇರ್ತಾರೆ. ಪಿಂಡಪಾತಕ್ಕೆ ಹೋಗಬೇಕಾದ್ರೆ
ಇವನಿಗೆ ಶುದ್ಧೋಧನಿಗೆ ವಿಷಯ ಬರ್ತದೆ. ಆಗ ಒಂದು ಶುದ್ಧೋಧನ, ಏನು ಮಾಡ್ತಾ ಇದೆಯಾ ನೀನು, ನನ್ನ ವಂಶದ ಮರ್ಯಾದೆಯನ್ನು ತೆಗಿತಾ ಇದೆಯಾ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಭಗವಾನ್ ಬುದ್ಧರು ಶಾಂತವಾಗಿ, ಯಾವ ವಂಶದ ಮರ್ಯಾದೆಯನ್ನು ನಾನು ತೆಗಿತಾ ಇಲ್ಲ, ನಾನು ಬುದ್ಧ ವಂಶಕ್ಕೆ ಸೇರಿದವನು ಅಂತಂದ್ಬಿಟ್ಟು, ಅಂದರೆ ಶಾಕ್ಯ ವಂಶ ಅಲ್ಲ, ಬುದ್ಧ ವಂಶಕ್ಕೆ ಸೇರಿದವನು ಅಂತಂದ್ಬಿಟ್ಟು, ಆಗ ಬುದ್ಧ ವಂಶ ಅಂತಕ್ಕಂತಹ ಒಂದು ಇದು ಬರ್ತದೆ, ಪುಸ್ತಕ ಇದೆ. ಅದು ಅವರ ಒಂದು ಅವರ ಹಿಂದಿನ 18 ಜನ ಬುದ್ಧರ ಬಗ್ಗೆ ಅವರು ಹೇಳ್ತಾರೆ. ಸಾರಿಪುತ್ತ ಪಂಡಿತಜಿಯವರು ರಿಕ್ವೆಸ್ಟ್ ಮಾಡ್ತಾರೆ ಬುದ್ಧ ವಂಶವನ್ನು ಹೇಳಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅವರು ಕಂಪ್ಲೀಟಾಗಿ ಅದನ್ನು ಹೇಳ್ತಾರೆ ಬುದ್ಧ ವಂಶವನ್ನು. ಇದೇ ಥರ ನನ್ನ ಹಿಂದಿನ ಎಲ್ಲ ಬುದ್ಧರು ಕೂಡ ಇದೇ ಥರನೇ ಆಹಾರವನ್ನು ಸ್ವೀಕಾರ ಮಾಡಿ, ದಾನ ಸ್ವೀಕಾರ ಮಾಡಿ ಊಟ ಮಾಡ್ತಾ ಇದ್ದಿದ್ದು, ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಆಗ ಅವನಿಗೆ ಅದನ್ನು ಕೇಳಿ ಮತ್ತೆ ಆಹ್ವಾನ ಮಾಡ್ತಾನೆ. ಮನೆ ಕರ್ಕೊಂಡು ಹೋದಾಗ ಧಮ್ಮವನ್ನು ಹೇಳ್ತಾರೆ. ಶೀಲಕಥ, ದಾನಕಥ, ಸಗ್ಗಕಥ ಇದನ್ನೆಲ್ಲ ಹೇಳಿದಾಗ ಶುದ್ಧೋಧನ ಸೋತಪನ್ನ ಆಗ್ತಾನೆ. ಅದಾದಮೇಲೆ ಅಲ್ಲಿ ರಾಜಕುಮಾರ ನಿಗ್ರೋಧ ಅಂತ ಅಂದ್ಬಿಟ್ಟು ಇನ್ನೊಬ್ಬ ಇರ್ತಾನೆ. ಅವನು 2ನೇ ಬಾರಿಗೆ, ಇದು 2ನೇ ದಾನ ಭಗವಾನ್ ಬುದ್ಧರಿಗೆ. ಮೊದಲು ವೇಳುವನವನ್ನು ರಾಜಗೃಹದಲ್ಲಿ ಬಿಂಬಿಸಾರ ದಾನ ಮಾಡಿರ್ತಾನೆ. ಇಲ್ಲಿ ನಿಗ್ರೋಧ ಅಂತಕ್ಕಂತಹ ರಾಜಕುಮಾರ ಅವನಿಗಿದ್ದಂತಹ ಒಂದು ವನವನ್ನು ದಾನ ಮಾಡ್ತಾನೆ. ನಿಗ್ರೋಧಾರಾಮ ಅಂತ ಅಂದ್ಬಿಟ್ಟು ಹೇಳ್ತಾರೆ ಕಪಿಲ ವಸ್ತುವಿನಲ್ಲಿ. ಅಲ್ಲಿ ಅವರು ತಂತಾರೆ. ಹೀಗೆಯೇ ಒಂದು ವಾರದ ನಂತರ ಮತ್ತೆ ಅವರು ಧಮ್ಮವನ್ನು ಹೇಳಲಿಕ್ಕೆ ಮನೆಗೆ ಬರ್ತಾರೆ. ಅಂದರೆ ಆಹ್ವಾನ ಇರ್ತದೆ ಆಹಾರದಾನಕ್ಕೆ. ಅವರು ಆಹಾರವನ್ನು ಸ್ವೀಕಾರ ಮಾಡಿ ಶುದ್ಧೋಧನ ನಮಸ್ಕಾರ ಮಾಡಿ ಭಗವಾನ್ ಬುದ್ಧರಿಗೆ ಒಂದು ಕಡೆ ಕೂತ್ಕೋತಾನೆ. ಆಗ ಧಮ್ಮ ಹೇಳ್ತಕ್ಕಂಥ ಸಮಯ. ಆಗ ಶುದ್ಧೋಧನ ಸೋತಪನ್ನ ಆಗಿರ್ತಾನೆ ಆಗಲೇ. ಆಗ ಅವನು ಮತ್ತೆ ಭಗವಾನ್ ಬುದ್ಧರಲ್ಲಿ ಕೇಳ್ಕೊತಾನೆ, ಭಗವಾನ್ ಬುದ್ಧರೇ, ನನಗೊಂದು ನೆನಪಾಯಿತು, ನಿಮ್ಗೇನೋ ಹೇಳಬೇಕು ಅಂತ ಅಂದ್ಬಿಟ್ಟು. ಏನದು ಅಂತ ಅಂದ್ಬಿಟ್ಟು ಕೇಳ್ತಾರೆ. ನೀವು ಮನೆಯನ್ನು ಬಿಟ್ಟು ಹೋದಾಗ ನನ್ನ ಕನಸಿನಲ್ಲಿ ಒಮ್ಮೆ ಒಂದು ದೇವತೆ ಬಂದು ನಿನ್ನ ಮಗ ಆಹಾರ ಸಿಗದೇ ಸತ್ತೋದ, ಸಿದ್ಧಾರ್ಥ ಗೌತಮ ಸತ್ತೋದ ಅಂತಂದ್ಬಿಟ್ಟು ಹೇಳಿದ್ರು ಅಂತಂದ್ಬಿಟ್ಟು. ಆಗ ನೀನೇನು ಮಾಡಿದೆ ಅಂತಂದ್ಬಿಟ್ಟು ಕೇಳ್ತಾರೆ. ಏನು ಮಾಡಿದೆ ಮಹಾರಾಜ ಅಂತಂದ್ಬಿಟ್ಟು ಬುದ್ಧರು ಕೇಳ್ತಾರೆ. ಆಗ ನಾನು ದೇವತೆಗೆ ಉತ್ತರಿಸಿದೆ, ಬುದ್ಧನಾಗದೆ ನನ್ನ ಮಗ ಯಾವುದೇ ಕಾರಣಕ್ಕೂ ಕೂಡ ಸಾಯೋದಿಲ್ಲ, ನೀನು ಸುಳ್ಳು ಹೇಳ್ತಾ ಇದೆಯಾ, ಹೋಗು ಅಂತಂದ್ಬಿಟ್ಟು ಹೇಳಿದೆ. ಹೌದು, ನೀನು ಸರಿಯಾಗಿ ಹೇಳಿದೆಯಾ ಅಂತಂದ್ಬಿಟ್ಟು ಹೇಳ್ತಾನೆ. ಇದನ್ನು ನೀನು ಮೊದಲ ಬಾರಿ ಹೇಳಿಲ್ಲ, ಮುಂಚೆಯೂ ಕೂಡ ಇದನ್ನು ನೀನು ಹೇಳಿದ್ದೆ ಅಂತಂದ್ಬಿಟ್ಟು ಹೇಳ್ತಾನೆ. ಯಾವಾಗ ಅಂತಂದ್ಬಿಟ್ಟು ಶುದ್ಧೋಧನ ಕೇಳ್ತಾನೆ. ಆವಾಗ ಈ ಜಾತಕ ಸ್ಟೋರಿಯನ್ನು ಭಗವಾನ್ ಬುದ್ಧರು ಹೇಳ್ತಾರೆ. ಓಕೆ, ಮುಂಚೆ ತುಂಬ ಹಿಂದೆ ಒಂದು ಕಾಶಿ ಇದ್ರ ಹತ್ರ ಧಮ್ಮಪಾಲ ಅಂತಕ್ಕಂತಹ ಒಂದು ಊರಿರ್ತದೆ. ಆ ಊರಿಗೆ ಧಮ್ಮಪಾಲ ಅಂತ ಅಂದ್ಬಿಟ್ಟು ಯಾಕೆ ಬಂತು ಅಂದರೆ, ಅಲ್ಲಿ ಧಮ್ಮಪಾಲ ಅಂತಕ್ಕಂಥ ಒಂದು ಮನೆ ಇರ್ತದೆ. ಆ ಮನೆಯಲ್ಲಿ ಒಬ್ಬ ಹೆಡ್, ಅವನು ಧಮ್ಮಪಾಲ. ಅವರ ಮನೆಯವರೆಲ್ಲರೂ ಕೂಡ ಧಮ್ಮವನ್ನು ತುಂಬ ಶಿಸ್ತಿಂದ ಫಾಲೋ ಮಾಡ್ತಾ ಇರ್ತಾರೆ. ಅವರಿಂದನೇ, ಅವರ ವಂಶದಿಂದ ಬಂದಂತಹ ಹೆಸರು ಧಮ್ಮಪಾಲ ಅಂತಕ್ಕಂಥ ಹೆಸರನ್ನೇ ಆ ಊರಿಗೆ ಇಟ್ಟಿರ್ತಾರೆ. ಅವರ ಮಗ ಧಮ್ಮಪಾಲ ಕುಮಾರ, ಮಹಾಧಮ್ಮಪಾಲ ಅಂತ ಅಂದ್ಬಿಟ್ಟು ಹೆಸರಿಟ್ಟಿರ್ತಾರೆ ಅವನ ಮಗ. ಅವರ ಮಗನಿಗೆ ಅವತ್ತಿನ ಕಾಲದಲ್ಲಿ ತಕ್ಷಶಿಲೆಗೆ ಓದಲಿಕ್ಕೆ ಕಳಿಸ್ತಾರೆ. ತಕ್ಷಶಿಲೆ ಆವತ್ತಿನ ಕಾಲದಲ್ಲಿ ತುಂಬ ದೊಡ್ಡ ಒಂದು ಯೂನಿವರ್ಸಿಟಿ. ಅದು ಈಗಿನ ಗಾಂಧಾರ ಅಂತಂದರೆ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥದ್ದು, ಅಫ್ಘಾನಿಸ್ತಾನ ಬಾರ್ಡ್ರು ಅಲ್ಲಿರ್ತಕ್ಕಂಥದ್ದು. ಅಲ್ಲಿ ಕಳಿಸಿರ್ತಾರೆ. 1,000 ಚಿನ್ನದ ನಾಣ್ಯವನ್ನು ಕೊಟ್ಟು ಕಳಿಸಿರ್ತಾರೆ. ಅಲ್ಲಿ ಅವನು ಕಲಿತಾ ಇರ್ತಾನೆ. ಅಲ್ಲಿ ತುಂಬ ಶಾರ್ಪ್ ಇರ್ತಾನೆ ಮಹಾಧಮ್ಮಪಾಲ. ಅಲ್ಲಿ ಕಲಿತಾ ಇರಬೇಕಾದ್ರೆ ಅಲ್ಲಿ ಅವನ ಗುರುಗಳಿರ್ತಾರೆ. ಆ ಗುರುಗಳ ಮಗ ಕೂಡ ಅದೇ ಇದರಲ್ಲಿ ಓದ್ತಾ ಇರ್ತಾನೆ. ಅವನಿಗೆ ಒಂದು ಸ್ವಲ್ಪ ಯಾವುದೋ ಒಂದು ಕಾಯಿಲೆ ಬಂದು ತೀರ್ಕೊಂಡ್ಬಿಡ್ತಾನೆ. ಮಗ ತೀರ್ಕೊಂಡಾಗ ಎಲ್ಲರೂ ಕೂಡ ತುಂಬ, ಅವನ ಸ್ನೇಹಿತರು, ಮನೆಯವರು ಎಲ್ಲ ತುಂಬ ದುಃಖಿಸ್ತಾರೆ. ಒಂದು ಎಲ್ಲ ಕ್ರಮೇಷನ್ ಎಲ್ಲ ಆಗುತ್ತೆ, ತುಂಬ ಹೊತ್ತು ಕರೆದು. ಅದಾದಮೇಲೆ ಸತ್ತ ನಂತರ ಈ ಸಂತಾಪ ಸೂಚಕ ಒಂದು ಸಭೆಯನ್ನು ಏರ್ಪಡಿಸಿರ್ತಾರೆ, ನುಡಿನಮನ ಅಂತಾರ. ಆ ಇದರಲ್ಲಿ ಎಲ್ಲರೂ ಕೂಡ ಬಂದು ಹೇಳ್ತಾ ಇರ್ತಾರೆ, ನನಗೆ ಅಂತಹ ಸ್ನೇಹಿತ ಆಗಿದ್ದ, ಇಂತಹ ಸ್ನೇಹಿತ ಆಗಿದ್ದ, ತುಂಬ ಒಳ್ಳೆಯವನು, ತುಂಬ ಶಾರ್ಪ್ ಇದ್ದ. ಈ ಥರ ಎಲ್ಲ ಒಬ್ಬೊಬ್ಬರೇ ಬಂದು ಹೇಳಿ ಹತ್ತು ಕರೆದು ಹೋಗ್ತಾ ಇರ್ತಾರೆ. ಆದರೆ ಧಮ್ಮಪಾಲ ಕುಮಾರ ಮಾತ್ರ ಅಳ್ತಾ ಇರಲ್ಲ. ಆಗ ಎಲ್ಲರೂ ಕೇಳ್ತಾರೆ, ಏನಪ್ಪ ನಿನಗೂ ಅಷ್ಟೊಂದು ಕ್ಲೋಸ್ ಆಗಿದ್ದವನು, ನಮಗೆಲ್ಲ ಇಷ್ಟು ದುಃಖ ಆಗ್ತಾ ಇದೆ, ನಿನಗೇನು ಅನ್ನಿಸ್ತಾ ಇಲ್ವ ಅಂತ ಅಂದ್ಬಿಟ್ಟು. ನನಗೆ ಫೀಲಿಂಗ್ ಆಗ್ತಾ ಇದೆ, ಆದರೆ ನನಗೆ ಯಾಕೆ ಸತ್ತ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಯಾಕೆ ಸತ್ತ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ.
ಆಗ ಸಾವು ಅಂತಕ್ಕಂಥದ್ದು ಅದು ಜಗತ್ತಿನ ನಿಯಮ, ಅದು ಬಂದೇ ಬರುತ್ತೆ. ಸಣ್ಣ ವಯಸ್ಸಿನಲ್ಲೂ ಕೂಡ ಬರ್ಬೋದು, ಅದೇ ಸತ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾರು ಎಲ್ಲ ಸ್ನೇಹಿತರು ಹೇಳ್ತಾರೆ. ಇಲ್ಲ ಆದರೂ ಕೂಡ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಸಾಯೋದಿಲ್ಲ, ಯಾಕೆ ಸತ್ತ ಅಂತ ಅಂದ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಅದು ಅಂತ ಮತ್ತೆ ಹೇಳ್ತಾನೆ. ಆಗ ಈ ವಿಚಾರವನ್ನು ಆ ಸ್ನೇಹಿತರೆಲ್ಲರೂ ಕೂಡ ಗುರುಗಳಿಗೆ ಹೇಳ್ತಾರೆ. ಗುರುಗಳಿಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಕರೆದು ಕೇಳ್ತಾರೆ, ಏನಪ್ಪ ಈ ಥರ ಹೇಳ್ತೀಯ ನೀನು ಅಂತ. ಹೌದು, ಈ ಸಣ್ಣ ವಯಸ್ಸಿನಲ್ಲಿ ಯಾಕೆ ಸತ್ತ, ಯಾಕೆ ನಿಮ್ಮ ಮನೆಯಲ್ಲಿ ಯಾರು ಸತ್ತಿಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ನಮ್ಮ ಮನೆಯಲ್ಲಿ 7 ತಲೆಮಾರುಗಳವರೆಗೂ ಕೂಡ ಯಾರು ಈ ಸಣ್ಣ ವಯಸ್ಸಿನಲ್ಲಿ ಸತ್ತಿಲ್ಲ ಅಂತ ಅಂದ್ಬಿಟ್ಟು ಖಡಕ್ಕಾಗಿರ್ತಾನೆ. ಆಗ ಅವ್ರಿಗೆ ಆಶ್ಚರ್ಯ ಆಗ್ತದೆ, ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾರೆ ಅಂತಂತಂದರೆ ಇದರಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಅವರಿಗೆ ಒಂದು ಉತ್ಸಾಹ ಬರ್ತದೆ. ಇಂಕ್ವಿಸ್ಟಿವ್ ಅಂದರೆ ಅವರು ಎಂಕ್ವೈರಿ ಮಾಡ್ತಕ್ಕಂತಹ ಒಂದು ಮನಸ್ಸು ಬರ್ತದೆ. ಆಗ ಅವರು ನೀವು ಯಾವ ಊರು ಅಂತ ಅಂದ್ಬಿಟ್ಟೆಲ್ಲ ಅಡ್ರೆಸ್ ತಗೊಳ್ತಾರೆ. 1-2 ದಿನ ಆದಮೇಲೆ ಇವ್ನು ತುಂಬ ಶಾರ್ಪ್ ಇರ್ತಾನೆ ಧಮ್ಮಪಾಲ, ನೀನು ನನ್ನ ಎಲ್ಲ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಪಾಠ ಮಾಡ್ತಾಯಿರು, ನಾನು ಸ್ವಲ್ಪ ಯಾತ್ರೆ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿ ಅವನು ಹೋಗ್ತಾನೆ. ಒಬ್ಬ ಅಸಿಸ್ಟೆಂಟ್ನ ಕರ್ಕೊಂಡು ಕಾಶಿ ಹತ್ರ ಬರ್ತಾನೆ. ಕಾಶಿ ಹತ್ರ ಬಂದು ಅದೇ ಧಮ್ಮಪಾಲನ ಊರಿಗೆ ಬರ್ತಾನೆ. ಧಮ್ಮಪಾಲ ಊರಿಗೆ ಅಲ್ಲಿ ಕೇಳ್ತಾನೆ, ಇಂತಿತ್ತರ ಮನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ ಹೋಗೋದಕ್ಕೂ ಮುಂಚೆ ಏನು ಮಾಡಿರ್ತಾನೆ, ಒಂದು ಕುರಿದು ಮೂಳೆಗಳನ್ನ ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆಲ್ಲ ಸ್ವಲ್ಪ ಸೆಂಟ್ ಹಾಕ್ಬಿಟ್ಟು ತೆಗೆದುಕೊಂಡು ಹೋಗಿರ್ತಾನೆ. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ಮನೆ ಹುಡುಕೊಂಡು ಹೋಗ್ತಾನೆ. ಅಷ್ಟಲ್ಲಾಗಲೇ ಯಾರು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಧಮ್ಮಪಾಲನಿಗೆ ಹೇಳಿರ್ತಾರೆ. ಧಮ್ಮಪಾಲ ತುಂಬ ಗೌರವಯುತವಾಗಿ ಅವ್ರನ್ನ ಮಾಡ್ಕೊಳ್ತಾನೆ. ಅವ್ರಿಗೆ ತುಂಬ ಸತ್ಕಾರ ಮಾಡ್ತಾರೆ, ಮನೆಯವರೆಲ್ಲರೂ ಕೂಡ ಸತ್ಕಾರ ಮಾಡ್ತಾರೆ. ಹೋದಾದ್ಮೇಲೆ ಇವನು ಇಂಟ್ರೊಡ್ಯೂಸ್ ಮಾಡ್ಕೊತಾನೆ, ನಾನು ಹೀಗೆ ನಿಮ್ಮ ಮಗನ ಗುರು ಅಂತ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊತಾನೆ. ಆಗ ಇನ್ನೂ ಕೂಡ ಅವ್ರಿಗೆ ಜಾಸ್ತಿ ಗೌರವ ಬರ್ತದೆ. ಅವರು ತುಂಬ ಅವ್ರ ಮೇಲೆ ಗೌರವದಿಂದ ಚೆನ್ನಾಗಿ ಸತ್ಕಾರ ಮಾಡಿ ಊಟ ತಿಂಡಿ ಎಲ್ಲ ಕೊಟ್ಟು ಒಂದು ಕಡೆ ಕೂರ್ತಾರೆ. ಹೇಳಿ ಈಗ ಏನು ಸಮಾಚಾರ ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ನಿಮ್ಮ ಮಗ ಧರ್ಮಪಾಲ ನನ್ನಲ್ಲಿ ಕಲಿತಾ ಇದ್ದ, ಏನೋ ಸಡನ್ನಾಗಿ ಅವನಿಗೆ ಸ್ವಲ್ಪ ಹುಷಾರು ತಪ್ಪಿ ತೀರ್ಕೊಬಿಟ್ಟ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಅವರ ಮಗ ಅಪ್ಪ ಧರ್ಮಪಾಲ ಜೋರಾಗಿ ನಕ್ಬಿಡ್ತಾನೆ. ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ, ಏನು ಇಷ್ಟೊಂದು ನಾನು ಸತ್ತ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ, ನಗ್ತಾ ಇದ್ದಾನ ಅಂತ ಅಂದ್ಬಿಟ್ಟು. ಆಮೇಲೆ ಮತ್ತೆ ಹೇಳ್ತಾನೆ, ಇಲ್ಲ ನಿಮ್ಮ ಮಗ ಸತ್ತೋಗಿದ್ದಾನೆ ಅಂದರೆ ಯಾಕೆ ನಗ್ತಾ ಇದ್ದೀರಾ ಅಂತಂದ್ಬಿಟ್ಟು ಕೇಳ್ತಾನೆ. ಆಗ ಇನ್ನೂ ಚಪ್ಪಾಳೆ ತಟ್ಕೊಂಡು ಜೋರಾಗಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಅವ್ರ ಮನೆಯವರೆಲ್ಲ ಬರ್ತಾರೆ. ಆಗ ನೋಡಿ, ನಾನು ಸತ್ತಿರೋದಕ್ಕೆ ಕುರುಹನ್ನು ತಂದಿದ್ದೀನಿ ಅಂತ ಅಂದ್ಬಿಟ್ಟು ಆ ಒಂದು ಮೂಳೆ ತಂದಿರ್ತಾನಲ್ಲ ಅದನ್ನು ತೋರಿಸಿದಾಗ ಎಲ್ಲ ಮನೆಯವರೆಲ್ಲರೂ ಕೂಡ ಚಪ್ಪಾಳೆ ತಗೊಂಡು ಜೋರಾಗಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಇದು ಯಾವುದೋ ಒಂದು ಕುರಿದೋ ಮೇಕೆದೋ ಮೂಳೆ ಇರಬೇಕು, ನನ್ನ ಮಗ ಸಾಯೋದಕ್ಕೆ ಸಾಧ್ಯನೇ ಇಲ್ಲ, ಅವನು ಸತ್ತಿಲ್ಲ ಅಂತಂದರೆ. ಯಾಕೆ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೆಂಗೆ ಹೇಳ್ತೀರಾ ನೀವು ಸತ್ತಿಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಧಮ್ಮಪಾಲ ಇದನ್ನು ಹೇಳ್ತಾನೆ. ಇದು ಆಯಸ್ಸಿನ ಒಂದು ಹಿನ್ನೆಲೆ ಗಾದೆಗಳನ್ನ ಹೇಳ್ತಾನೆ. ಮತ್ತು ಗುರು ಕೇಳ್ತಾನೆ, ನೀವು ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತೀರಾ ಅಂತಂತಂದರೆ ನೀವು ಯಾವ ಧಮ್ಮವನ್ನು ಫಾಲೋ ಮಾಡ್ತೀರಿ, ಯಾವ ಇದು ಫಾಲೋ ಮಾಡೋದ್ರಿಂದ ನೀವು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀರಿ ಅಂತ ಕೇಳ್ತಾನೆ. ಅಂದರೆ ಅವ್ನು ಕೇಳ್ತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಕಿಂ ತೇ ವತಂ ಕಿಂ ಪನಬ್ರಹ್ಮಚರ್ಯಂ ಕಿಸ್ಸ ನುಚಿನ್ನಸ್ಸ ಅಯಂ ವಿಪಾಕೋ ಅಕ್ಕಾಹಿ ಮೇ ಬ್ರಾಹ್ಮಣ ಏತಂ ಅರ್ಥಂ ಕಸ್ಮಾಹಿ ತುಯ್ಯ ಧಾರಾನ ಮೀಯರೆ ಅಂತಂದರೆ, ನೀವು ಯಾವ ವ್ರತವನ್ನು ಮಾಡ್ತೀರಿ, ಯಾವ ಶ್ರೇಷ್ಠವಾದ ಧಮ್ಮವನ್ನು ನೀವು ಫಾಲೋ ಮಾಡ್ತೀರಿ, ನೀವು ಯಾವ ಒಳ್ಳೆಯ ಕರ್ಮದ ಫಲದಿಂದ ಈ ರೀತಿ ಕಾನ್ಫಿಡೆಂಟಾಗಿ ನನ್ನ ತರುಣ ಮಕ್ಕಳು ಸಾಯೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತೀರಿ ಅಂತ ಅಂದ್ಬಿಟ್ಟು ಆ ಗುರು ಕೇಳ್ತಾನೆ. ಆಗ ಧಮ್ಮಪಾಲ ಹೇಳ್ತಾನೆ, ಧಮ್ಮಚರಾಮ ನ ಮುಸಾ ಭಣಾಮ ಪಾಪಾನಿ ಕಮ್ಮಾನಿ ವಿಭಜ್ಜಯಾಮ ಅನರಿಯಂ ಪರಿವಜ್ಜಯೇ ಮುಸಬ್ಬಂ ತಸ್ಮಾಹಿ ಅಮ್ಮ ಧಾರಾನ ಮೀಯರೆ. ಅಂದರೆ ಧಮ್ಮಚರಾಮ ಅಂತಂದರೆ ನಾವು ಯಾವಾಗಲೂ ಕೂಡ ಧಮ್ಮಕ್ಕೆ ಅನುಸಾರವಾಗಿ ನಡ್ಕೊಳ್ತೇವೆ, ಅಂದರೆ ಸತ್ಯಕ್ಕೆ ಅನುಸಾರವಾಗಿ ನಡ್ಕೊಳ್ತೇವೆ. ನಮುಸ ಬಣಾಮ ಅಂದರೆ ನಾವು ಸುಳ್ಳನ್ನು ಹೇಳೋದಿಲ್ಲ. ಪಾಪಾನಿ ಕಮ್ಮಾನಿ ವಿಭಜ್ಜಯಾಮ ಅಂತಂದರೆ ನಾವು ಪಾಪ ಕರ್ಮಗಳನ್ನು ನಾನು ಮಾಡೋದನ್ನು ಬಿಟ್ಬಿಟ್ಟಿದ್ದೇವೆ, 7 ತಲೆಮಾರುಗಳವರೆಗೂ ಕೂಡ ನಾವು ಬಿಟ್ಬಿಟ್ಟಿದ್ದೇವೆ. ಮತ್ತು ಅನರಿಯಂ ಪರಿವಜ್ಜೆ ಮುಸಬ್ಬಂ ಅಂತಂದರೆ ನಾವು ಅನರಿಯವಾದಂತಹ ಕರೆ, ಅಂದರೆ ಅರಿಯ ಅಂತಂದರೆ ಶ್ರೇಷ್ಠವಾದಂತಹ, ಅರಿಯ ಅಂದರೆ ಶ್ರೇಷ್ಠ, ಅನರಿಯ ಅಂತಂದರೆ ಶ್ರೇಷ್ಠವಲ್ಲದಂತಹ
ಕೆಲಸಗಳನ್ನು ನಾವು ಕಂಪ್ಲೀಟಾಗಿ ತ್ಯಜಿಸಿದ್ದೇವೆ. ತಸ್ಮಾತಿ ಅಮ್ಮಂ ಧಾರಾನಮೀಯರೇ, ಅಂದರೆ ಈ ಕಾರಣದಿಂದ ನಾವು ನಮ್ಮ ಮನೆಯಲ್ಲಿ ಯಾವುದೇ ಮಕ್ಕಳು ಕೂಡ ಚಿಕ್ಕ ವಯಸ್ಸಿನಲ್ಲಿ ಸಾಯೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಸುಣೋಮ ಧಮ್ಮಂ ಅಸತಂ ಸತನ್ಯ ನಾಚಾಪಿ ಧಮ್ಮಂ ಸತಂ ರೋಚಮಯ ಹಿತ್ವಾ ಅಸಂತೆ ನ ಜಹಮ ಸಂತೆ ತಸ್ಮಾಹಿ ಅಮ್ಮಂ ಧಾರಾನಮೀಯರೇ ಅಂತಂದರೆ, ನಾವು ಸುಣೋಮ ಧಮ್ಮ ಅಂದರೆ ಈ ಸಂತರು ಸತ್ಪುರುಷರಿಂದನೂ ಕೂಡ ಧಮ್ಮವನ್ನು ಕೇಳ್ತೀವಿ. ಅಸತನ್ ಸತಂಚ ಅಂತಂದರೆ ಆ ಸತ್ಪುರುಷರಿಂದನೂ ಕೂಡ ಧಮ್ಮವನ್ನು ಕೇಳ್ತೀವಿ. ಇಬ್ಬರಿಂದನೂ ಧಮ್ಮವನ್ನು ಕೇಳ್ತೀವಿ, ಇಬ್ಬರಿಗೂ ಕೂಡ ದಾನವನ್ನು ಕೊಡ್ತೇವೆ. ಆದರೆ ಸತ್ಪುರುಷರನ್ನು ನಾವು ಫಾಲೋ ಮಾಡ್ತೇವೆ, ಅಸತ್ಪುರುಷರು ಹೇಳಿದಂತಹ ಅದನ್ನು ನಾವು ಫಾಲೋ ಮಾಡೋದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಯಾವುದೇ ತರುಣರು ಸಾಯೋದಿಲ್ಲ. ಮೂರನೇದು, ಪುಬ್ಬೇವ ದಾನ ಸುಮನಾಭವಾಮ ಧನ ದದಂ ಪಿಚೆ ಅತ್ತಮನಾಭವಾಮ ತತ್ವಾಪಿಚೆ ನಾನುತ್ತಪಮ್ಮ ಪಚ್ಚಾಮ ತಸ್ಮಾಹಿ ಅಮ್ಮ ಧಾರಾನಮೀಯರೆ ಅಂತ. ಅಂದರೆ ಪುಬ್ಬೇವ ದಾನ ಸುಮನಾಭವಾಮ ಅಂದರೆ ದಾನ ಕೊಡುವ ಮುಂಚೆ ಎಲ್ಲ ಸತ್ಪುರುಷರಿಗೆ ಅಸತ್ಪುರುಷರಿಗೆ ಎಲ್ರಿಗೂ ಕೂಡ ದಾನ ಕೊಡ್ತೇವೆ. ದಾನ ಕೊಡೋದಕ್ಕೂ ಮುಂಚೆ ನಾವು ಸಂತೋಷವಾಗಿರ್ತೇವೆ, ಖುಷಿಯಿಂದ ಕೊಡ್ತೇವೆ. ದಾನ ಕೊಡಬೇಕಾದ್ರೂ ಕೂಡ ನಾವು ಖುಷಿಯನ್ನು ಪಟ್ಟು ದಾನವನ್ನು ಕೊಡ್ತೇವೆ. ದಾನ ಕೊಟ್ಟ ನಂತರನೂ ಕೂಡ ನಾವು ಪಶ್ಚಾತ್ತಾಪ ಪಡೋದಿಲ್ಲ. ನಾವು ಯಾಕೆ ಕೊಟ್ಟೆ, ಇಂಥವ್ರು ಕೊಡಬಾರ್ದಿತ್ತು, ಆ ಥರ ಯಾವುದೇ ಪಶ್ಚಾತ್ತಾಪ ಭಾವನೆ ನಮ್ಮಲ್ಲಿ ಇಟ್ಟುಕೊಳ್ಳೋದಿಲ್ಲ ನಾವು. ಹಾಗಾಗಿ ಸತ್ಪುರುಷರಿಗೆ ಅಸತ್ಪುರುಷರಿಗೆ ಇಬ್ಬರಿಗೂ ಕೂಡ ಸಮಾನವಾಗಿ ನಾವು ದಾನ ಸತ್ಕಾರಗಳನ್ನು ನಾವು ಮಾಡ್ತೇವೆ. ಹಾಗಾಗಿ ನಮ್ಮ ಮನೆಯಲ್ಲಿ ಯಾರೂ ತರುಣರು ಸಾಯೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಅದೇ ಥರ ಮುಂದೆ ಹೇಳ್ತಾರೆ, ಮೂರಾಯ್ತಲ್ಲ, 4ನೇ ಕಾರಣಗಳನ್ನ ಹೇಳ್ತಾರೆ. ಸಮಣೇಮಯಂ ಬ್ರಾಹ್ಮಣೆ ಅಧಿಕ್ಕೆ ಚಾವನಿಬ್ಬಕ್ಕೆ ಯಾಚನಕೆಯದಲ್ಲಿದ್ದೆ ಅನ್ನೇನ ಪಾನೇನ ಅಭಿತಪ್ಪಯಾಮ ತಸ್ಮಾಹಿ ಅಮ್ಮ ಧಾರಾನಮೀಯರೇ. ಅಂದರೆ ಸಮಣೆ ಅಂತಂದರೆ ಶ್ರಮಣರು, ಮತ್ತು ಬ್ರಾಹ್ಮಣೆ ಅಂತಂದರೆ ಬ್ರಾಹ್ಮಣ ಅಂತಂದರೆ ಕೇವಲ ಜಾತಿ ಅಲ್ಲ. ನಮ್ಮ ಬುದ್ಧರ ಬ್ರಾಹ್ಮಣರ ಇದನ್ನು ಒಂದು ಇದರಲ್ಲಿ ಹೇಳಿದೆ, ಬ್ರಾಹ್ಮಣರು ಅಂತಂದರೆ ಯಾರು ಅಂತ ಅಂದ್ಬಿಟ್ಟು ನಾನು ವಾಸೆಟ ಸುತ್ತ ಹೇಳಿದಾಗ ಹೇಳಿದ್ದೆ ಅಲ್ವಾ. ಆ ಥರ ಶ್ರಮಣರು, ಬ್ರಾಹ್ಮಣರು ಅಥವಾ ಯಾಚನ ಅಂತಂದರೆ ಯಾಚನೆ ಮಾಡ್ತಕ್ಕಂಥವ್ರು, ಕೇಳ್ಕೊಂಡು ಬರ್ತಕ್ಕಂಥವ್ರು. ದಲಿದ್ದೆ ಅಂದರೆ ದರಿದ್ರರು, ಅಂದರೆ ತುಂಬ ಬಡವರು. ಮತ್ತು ಯಾತ್ರಿಕರು, ಯಾರೇ ಬಂದು ನಮ್ಮಲ್ಲಿ ಏನಾದರೂ ಕೇಳಿದ್ರೆ ಅವರಿಗೆ ಅನ್ನೇನ ಪಾನೇನ ಅಭಿತಪ್ಪಯಾಮ ಅಂತಂದರೆ ಎಲ್ಲರಿಗೂ ಕೂಡ ಅನ್ನವನ್ನು, ನೀರನ್ನು, ಪಾನೀಯಗಳನ್ನು ಕೊಟ್ಟು ಅವ್ರನ್ನ ಸಂತುಷ್ಟಗೊಳಿಸ್ತೇವೆ. ಹಾಗಾಗಿ ನಮ್ಮಲ್ಲಿ ಯಾರೂ ಕೂಡ ತರುಣ ವಯಸ್ಸಿನಲ್ಲಿ ಸಾಯೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು 5ನೇದು, ಮಯಂಚ ಭರಿಯಂ ನಾತಿಕ್ಕ ಮಾಮ ಅಮ್ಮೇ ಭರಿಯ ನಾತಿಕ್ಕಮಂತಿ ಅನ್ಯತ್ರ ತಾಹಿ ಬ್ರಹ್ಮಚರ್ಯಂ ಚರಾಮ ತಸ್ಮಾಹಿ ಅಮ್ಮ ಧಾರಾನಮೀಯರೇ ಅಂತಂದರೆ, ನಮ್ಮ ಮಯಂಚ ಭರಿಯ ಅಂತಂದರೆ ಹೆಂಡತಿ, ನಮ್ಮ ಮನೆಯಲ್ಲಿರ್ತಕ್ಕಂತಹ ಹೆಂಡತಿಯರನ್ನು ಬಿಟ್ಟು ನಾವು ಯಾರ ಬಳಿಗೂ ಹೋಗೋದಿಲ್ಲ, ಮಿಥ್ಯಾಚಾರವನ್ನು ನಾವು ಮಾಡೋದಿಲ್ಲ. ಅದೇ ಥರ ನಮ್ಮ ಹೆಂಡತಿಯರು ಕೂಡ ಅಮ್ಮೆ ಭರಿಯ ನಾತಿಕ್ಕಮಂತಿ ಅಂದರೆ ಅದೇ ಥರ ನಮ್ಮ ಹೆಂಡತಿಯರು ಕೂಡ ಮಿಥ್ಯಾಚಾರವನ್ನು ಅವರ ಗಂಡನನ್ನು ಬಿಟ್ಟು ಬೇರೆ ಯಾರ ಹತ್ರನೂ ಕೂಡ ಹೋಗುವುದಿಲ್ಲ. ಹಾಗಾಗಿ ನಾವು ಈ ಥರ ಬ್ರಹ್ಮಚರ್ಯವನ್ನು ಫಾಲೋ ಮಾಡಿ, ಈಗ ನಮ್ಮ ಉಪಾಸಕರು ಕೂಡ ಬ್ರಹ್ಮಚರ್ಯವನ್ನು ಫಾಲೋ ಮಾಡ್ಬೋದು. ಯಾವ ಥರ ಬ್ರಹ್ಮಚರ್ಯ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಮನೆಯವ್ರನ್ನ ಬಿಟ್ಟು ಬೇರೆ ಯಾರನ್ನು ಕೂಡ ನಾವು ಮುಟ್ಟೋದಿಲ್ಲ. ಹಾಗಾಗಿ ಆ ಬ್ರಹ್ಮಚರ್ಯವನ್ನು ಫಾಲೋ ಮಾಡ್ತೀವಿ. ಹಾಗಾಗಿ ನಮ್ಮ ಮನೆಯಲ್ಲಿ ತರುಣರು ಸಾಯೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಬರ್ತದೆ, ಇದರಲ್ಲಿ ಒಂದು ಮಿಸ್ ಆಗಿಬಿಟ್ಟಿದೆ, ಅದನ್ನು ನೋಟ್ ಮಾಡ್ಕೊಂಡಿದ್ದೆ ಈ ಬುಕ್ಕಲ್ಲಿ. ಇನ್ನೊಂದು ಬುಕ್ಕಲ್ಲಿದೆ ಅದು. ಮಯಚ ಬರಿಯಂ ನಾತಿಕ್ಕ ಮಾಮ ಅಮ್ಮೇಚ ಬರಿಯ ನಾತಿಕ್ಕಮಂತಿ ಬ್ರಹ್ಮಚರ್ಯಂ ಚರಮಾಮಂ ತಸ್ಮಾಹಿ ಧಮ್ಮಂ ದಹನೀಯ ಮೇರದೆ ಅಂತಂದರೆ ಇದರಲ್ಲಿ ಅದೇ ಸೇಮ್ ಇದು. ಅದಾದಮೇಲೆ ಮುಂದಕ್ಕೆ ಕಂಟಿನ್ಯೂಷನ್ ಇದೆ. ಕಂಟಿನ್ಯೂಷನ್ ಇಲ್ಲಿ ಒಂದು ಸ್ವಲ್ಪ ಮಿಸ್ ಆಗಿತ್ತು, ಬೇರೆ ಪುಸ್ತಕದಿಂದ ನಾನು ನೋಟ್ ಮಾಡ್ಕೊಂಡಿದ್ದೆ. ಅದೇನು ಅಂತಂದರೆ ಪಾಣಾತಿಪಾತಂ
ಇದರಲ್ಲಿ 4 ಶೀಲಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅಂದರೆ ಪಾಣಾತಿಪಾತವನ್ನು ಮಾಡೋದಿಲ್ಲ. ಪಾಣಾತಿಪಾತಂ ವಿರಮಾಮ ಸಭ್ಯೆ ಅಧಿನ್ನದಾನಂ ಪರವಜ್ಜಯಾಮಿ ಆ ಮಜ್ಜಪಾನೇಮ ಮುಸಾಬಿನಾಮ ತಸ್ಮಾಹಿ ಅಮ್ಮ ಧಾರಾನ ಮೀಯರೆ ಅಂತಂದರೆ ಪ್ರಾಣವನ್ನು ಹತ್ಯೆ ಮಾಡೋದನ್ನು ನಾವು ಕಂಪ್ಲೀಟಾಗಿ ಬಿಟ್ಟಿದ್ದೀವಿ. ಕಳ್ಳತನ ಮಾಡೋದನ್ನು ಕಂಪ್ಲೀಟಾಗಿ ಬಿಟ್ಟಿದ್ದೀವಿ. ಸುರಾಮೇರಿಯ ಮಜ್ಜ ಅಂತಂದರೆ ನಾವು ನಮ್ಮ ಮನಸ್ಸನ್ನು ಹಾಳು ಮಾಡ್ತಕ್ಕಂತಹ ವಸ್ತುಗಳನ್ನು ಸೇವನೆ ಮಾಡೋದಿಲ್ಲ. ಮುಸಾವಾದ ಅಂದರೆ ಸುಳ್ಳು ಹೇಳಲ್ಲ, ಚಾಡಿ ಹೇಳಲ್ಲ, ದ್ವೇಷ ಅಂದರೆ ಕೆಟ್ಟ ಪದಗಳನ್ನು ಉಪಯೋಗಿಸಲ್ಲ, ಮತ್ತು ಹರಟೆಯನ್ನು ಮಾಡೋದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಯಾರೂ ಸಾಯೋದಿಲ್ಲ. ಮೊದಲನೇದು ಇಲ್ಲಿ ಬಂತು, ಯಾವುದು 3ನೇದು ಬರ್ತದಲ್ಲ ನಮ್ಮಲ್ಲಿ ಪಂಚಶೀಲದಲ್ಲಿ. ಅದು ಫಸ್ಟ್ ನಮ್ಮ ಹೆಂಡತಿಯರ ಬೇರೆಯವ್ರ ಹತ್ರ ಹೋಗಲ್ಲ, ಹಾಗೆ ನಾವು ಕೂಡ ಬೇರೆಯವ್ರ ಹತ್ರ ಹೋಗಲ್ಲ ಅಂತ ಬಂತು. ಅದೇ ಥರ ಈ 4 ಶೀಲಗಳು ಕೂಡ ಬಂತು. ಓಕೆ, ಇದು 7ನೇದು. ಓಕೆ, 8ನೇದು ಏತಾಸು ವೇ ಜಾಯರೆ ಸುಗ್ಗವಾಸು ಮೇಧಾವಿನೋ ಹೋಂತಿ ಪಹತೂಪಪನ್ಯ ಬಹುಸುತ ವೇದಗೋಚ ಹೋತಿ ತಸ್ಮಾಹಿ ಅಮ್ಮ ಧಾರಾನ ಮೇಯರೆ ಅಂತಂದರೆ ಈ ಉತ್ತಮ ಸ್ತ್ರೀಯರಲ್ಲಿ ಹುಟ್ಟುವ ಪುತ್ರರು, ಇಂತಹ ಸ್ತ್ರೀಯರಲ್ಲಿ ಹುಟ್ಟುವ ಪುತ್ರರು ಬಹುಪ್ರಜ್ಞರು ಅಂತಂದರೆ ತುಂಬ ಮೇಧಾವಿಗಳಾಗಿರ್ತಾರೆ. ಬಹುಶ್ರುತರು ಅಂದರೆ ಎಲ್ಲವನ್ನು ಕೂಡ, ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ತಿಳಿದುಕೊಳ್ತಾರೆ. ಮತ್ತು ಇನ್ನೊಂದೇನು ವೇದಗುಣೋ ಅಂತಂದರೆ ವೇದ ಅಂತಂದರೆ ಆ ವೇದಗಳಲ್ಲ. ವೇದಗುಣ ಅಂತಂದರೆ ಇಲ್ಲಿ ಅನುಭವ, ಎಲ್ಲವನ್ನು ಕೂಡ ಅನುಭವದ ಮೂಲಕ ಕಂಪ್ಲೀಟಾಗಿ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಮ್ಮ ತರುಣರು ಈ ವಯಸ್ಸಿನಲ್ಲಿ, ತರುಣ ವಯಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ಯಾರೂ ಸಾಯೋದಿಲ್ಲ ಅಂತ ಹೇಳ್ತಾರೆ. ಮಾತಾಪಿತಾಚ ಭಗಿನಿ ಭಾತರೋ ಪುತ್ತಾಚದಾರಾಚ ಮಯಂಚ ಸಭ್ಯೆ ಧಮ್ಮಂಚರಾಮ ಪರಲೋಕ ಹೇತು ತಸ್ಮಾಹಿ ಅಮ್ಮ ಧಾರಾನ ಮೀಯರೆ. ಅಂದರೆ ತಾಯಿ, ಮಾತಾ ಅಂದರೆ ತಾಯಿ, ಪಿತಾ ಅಂದರೆ ತಂದೆ, ಭಗಿನಿ ಅಂದರೆ ಸೋದರಿ, ಭಾತರು ಅಂದರೆ ಸೋದರ, ಮತ್ತು ಪುತ್ತ ಅಂತಂದರೆ ಮಗ, ದಾರ ಅಂದರೆ ಸ್ತ್ರೀಯರು. ಓಕೆ, ತಂದೆ, ತಾಯಿ, ಸೋದರ, ಸೋದರಿಯರು, ಮಗ, ಸ್ತ್ರೀಯರು ಎಲ್ಲರೂ ಕೂಡ ಧಮ್ಮವನ್ನು ಯಥಾರ್ಥವಾಗಿ ನಾವು ಫಾಲೋ ಮಾಡ್ತೀವಿ. ಹಾಗಾಗಿ ನಮ್ಮ ಮನೆಯಲ್ಲಿ ಯಾರು ಕೂಡ ಸಣ್ಣ ವಯಸ್ಸಿನಲ್ಲಿ ಸಾಯೋದಿಲ್ಲ. ಅದಷ್ಟೇ ಅಲ್ಲ, ದಾಸಾಚ ದಾಸೋ ಅನುಜೀವಿನೋಚ ಪರಿಚಾರಿಕಾ ಕಮ್ಮಕಾರ ಚಾಸಭ್ಯ ಧಮ್ಮಂ ಚರಂತಿ ಪರಲೋಕ ಹೇತು ತಸ್ಮಾಹಿ ಅಮ್ಮಂ ಧಾರಾನ ಮೀಯರೆ. ಅಂದರೆ ದಾಸ ಅಂತಂದರೆ ಸೇವಕರು, ದಸ್ಸೋ ಅಂತಂದರೆ ದಾಸಿಯರು, ಸೇವಕರು, ದಾಸಿಯರು, ಅನುಜೀವಿಗಳು ಅಂತಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹ ಎಲ್ಲ ಕೆಲಸಗಾರರು, ಪರಿಚಾರಕರು ಎಲ್ಲರೂ ಕೂಡ ನಾವು ಹೇಗೆ ಏನನ್ನು ಫಾಲೋ ಮಾಡ್ತಾ ಇದ್ದೀವೋ ಅಷ್ಟೇ ಶ್ರದ್ಧೆಯಿಂದ ಅವರು ಕೂಡ ಫಾಲೋ ಮಾಡ್ತಾರೆ. ಹಾಗಾಗಿ ನಮ್ಮ ಪರಿಸರ ಅಷ್ಟು ಶುದ್ಧವಾಗಿದೆ. ಕೇವಲ ನಮ್ಮ ಮನೆಯವರಷ್ಟೇ ಅಲ್ಲ, ಅಂದರೆ ಇದರಲ್ಲಿ ನಾವು ಅವತ್ತಿನ ಕಾಲಘಟ್ಟದಲ್ಲಿ ನಾಗರಿಕತೆ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ನಾವು ಊಹೆ ಮಾಡ್ಕೋಬೋದು. ಇದು ಹಿಂದಿನ ಒಂದು ಜಾತಕ ಸ್ಟೋರಿ ಹೇಳ್ತಾ ಇರೋದು. ಎಲ್ಲರೂ ಕೂಡ ಆ ಮಾರ್ಗದಲ್ಲಿ ಇರೋದ್ರಿಂದ ತರುಣರು ನಮ್ಮ ಮನೆಯಲ್ಲಿ ಸಾಯೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವೆಲ್ಲ ದೀರ್ಘಾಯುಷ್ಯಕ್ಕೆ ಕಾರಣಗಳು. ಮತ್ತು ಇನ್ನು 2 ಇದು ತುಂಬ ಇಂಪಾರ್ಟೆಂಟು, ಇದನ್ನು ಹೇಳ್ತೀನಿ. ದಮ್ಮೋ ಹವೇ ರಕ್ಕತಿ ಧಮ್ಮಚಾರಿ ದಮ್ಮೋ ಸುಚಿಣ್ಣೋ ಸುಖಂ ಅವಾಹತಿ ಏಸಾನಿ ಸಂಸೋ ಧಮ್ಮೇ ಸುಚಿಣ್ಣೋ ನಾ ದುಗ್ಗತಿ ಗಚ್ಚತಿ ಧಮ್ಮಚಾರಿ. ಅಂದರೆ ದಮ್ಮೋಹವೇ ರಕ್ಕತಿ ಧಮ್ಮಚಾರಿ ಅಂತಂದರೆ ಧಮ್ಮವನ್ನು ನಾವು ಫಾಲೋ ಮಾಡೋದ್ರಿಂದ ಧಮ್ಮ ನಮಗೆ ರಕ್ಷಣೆಯನ್ನು ಕೊಡ್ತದೆ. ಸಂಸ್ಕೃತದಲ್ಲಿ ಇದನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಧಮ್ಮೋ ರಕ್ಕತಿ ರಕ್ಷಿತ ಅಂತ ಅಂದ್ಬಿಟ್ಟು ಏನು ಹೇಳ್ತಾರಲ್ಲ, ಅದನ್ನು ಎಲ್ಲಿಂದ ಎಲ್ಲವನ್ನು ಕೂಡ ಇಲ್ಲಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಓಕೆ, ಧಮ್ಮವನ್ನು ನಾವು ಅನುಸರಣೆ ಮಾಡೋದ್ರಿಂದ ಧಮ್ಮ ನಮ್ಮನ್ನು ರಕ್ಷಿಸುತ್ತೆ, ಧಮ್ಮ ನಮಗೆ ಸುಖವನ್ನು ಕೊಡ್ತದೆ, ಧಮ್ಮ ನಮಗೆ ಸುಚರಿತವಾದ ಧರ್ಮದ ಸುಫಲವನ್ನು ಕೊಡ್ತದೆ. ಹಾಗಾಗಿ ಇದು ಧಮ್ಮಚಾರಿಗಳ ಗುಣಗಳು. ಓಕೆ, ಹಾಗಾಗಿ ಧಮ್ಮಚಾರಿಗಳು ನಾವು ಸುಗತಿಯನ್ನು ಹೊಂದಿವೆ ಹೊರತು ದುರ್ಗತಿಗೆ ಹೋಗುವುದಿಲ್ಲ. ದಮ್ಮೋಹವೇ ರಕ್ಕತಿ ಧಮ್ಮಚಾರಿ ಚತ್ತಂ ಮಹಂತಂ ವಿಯವಸ್ಥಕಾಲೆ ದಮ್ಮೇನ ಗುತ್ತೋ ಮಯ ಧಮ್ಮ ಪಾಲೋ ಅನ್ಯಸ್ಸ ಅಟ್ಟೀನಿ ಸುಖಿ ಕುಮಾರೋತಿ ಅಂತಂದರೆ ದಮ್ಮೋಹವೇ ರಕ್ಕತಿ ಧಮ್ಮಚಾರಿ ಅಂತಂದರೆ ಅದೇ ಆಗಲೇ ಹೇಳಿದ್ನಲ್ಲ, ಧಮ್ಮವನ್ನು ನಾವು ಫಾಲೋ ಮಾಡೋದ್ರಿಂದ ಧಮ್ಮ ನಮಗೆ ರಕ್ಷಣೆಯನ್ನು ಕೊಡ್ತದೆ. ಯಾವ ಥರ ರಕ್ಷಣೆಯನ್ನು ಕೊಡ್ತದೆ? ಈ ಮಳೆಗಾಲದಲ್ಲಿ ದೊಡ್ಡದಾದ ಒಂದು ಛತ್ರಿ
ಯಾವ ರೀತಿ ಎಲ್ಲರಿಗೂ ಕೂಡ ಮಳೆ ನೀರಿನಿಂದ ರಕ್ಷಣೆ ಕೊಡ್ತದೋ, ಮಳೆಗಾಲದ ದೊಡ್ಡ ಛತ್ರಿ ಅಂತೆ ನಮಗೆ ಧಮ್ಮ ನಮ್ಮನ್ನು ರಕ್ಷಿಸುತ್ತೆ. ಹಾಗಾಗಿ ನನ್ನ ಧಮ್ಮಪಾಲ ಕುಮಾರ ಇದ್ದಾನಲ್ಲ, ಕುಮಾರ ಧಮ್ಮಪಾಲ, ಅವನು ಧಮ್ಮ ಮಾರ್ಗದಲ್ಲಿದ್ದಾನೆ. ಅವನು ಧಮ್ಮ ಮಾರ್ಗದಲ್ಲಿ ಇರೋದ್ರಿಂದ ಅವನಿಗೆ ಸಾವು ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಏನು ಈ ಮೂಳೆಗಳನ್ನ ತೋರಿಸ್ತಾ ಇದ್ದೀರಲ್ಲ, ಇದು ಯಾವುದೋ ಒಂದು ಕುರಿದೋ ಯಾವುದೋ ಮೇಕೆದೋ ಮೂಳೆ ಇರಬೇಕು, ಇದು ಅವನದಲ್ಲ ಅಂತ ಅಂದ್ಬಿಟ್ಟು ಖಂಡಿತವಾಗಿ ಹೇಳ್ತಾರೆ. ಆಗ ಗುರು ತುಂಬ ಆಶ್ಚರ್ಯ ಆಗ್ತದೆ ಗುರುಗೆ. ಆಮೇಲೆ ಹೇಳ್ತಾನೆ, ಹೌದು ನೀವು ಹೇಳಿದ್ದು ಸತ್ಯ, ಇದು ಯಾವುದೋ ಕುರಿದು ಮೂಳೆ, ನಿಮ್ಮ ಮಗ ಆರೋಗ್ಯವಾಗಿದ್ದಾನೆ. ನನಗೆ ನೀವು ಏನು ಹೇಳಿದ್ರಲ್ಲ ಅದನ್ನು ಮತ್ತೆ ಒಮ್ಮೆ ಹೇಳಿ ನಾನು ಬರ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮತ್ತೆ ಬರ್ಕೊಳ್ತಾನೆ. ಮತ್ತು ಬರ್ಕೊಂಡು ಮತ್ತೆ ತಕ್ಷಶಿಲೆಗೆ ಹೋಗಿ ಎಲ್ಲ ಶಿಷ್ಯರಿಗೆ ಈ ಧಮ್ಮವನ್ನು ಬೋಧಿಸ್ತಾನೆ. ಇದು ನಮ್ಮ ಆಯುಷನ್ನು ವೃದ್ಧಿಸ್ಲಿಕ್ಕೆ ಹೇಗೆ ಅಂತಕ್ಕಂಥದ್ದನ್ನು ಭಗವಾನ್ ಬುದ್ಧರು ಯಾರು ಹೇಳಿದ್ದು ಮರ್ತ್ಕೊಬಿಟ್ರಿ, ಶುದ್ಧೋಧನ ಕೇಳಿದ್ದು. ಧಮ್ಮವನ್ನು ಕೇಳಿದಾಗ ಮೊದಲನೇದು ದೇವತೆ ನನ್ನ ಕನಸಿನಲ್ಲಿ ಬಂದು ನಿನ್ನ ಮಗ ಸಿದ್ಧಾರ್ಥ ಗೌತಮ ತೀರ್ಕೊಬಿಟ್ಟ, ಆಹಾರ ಇಲ್ದೇನೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆವಾಗ ಅವ್ನು ಹೇಳಿರ್ತಾನೆ, ಇಲ್ಲ ನನ್ನ ಮಗ ಬೌದ್ಧರಾಗದೆ ಸಾಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇವರ ಮನೆಯಲ್ಲೂ ಕೂಡ ಅವರೆಲ್ಲರೂ ಕೂಡ ಅಷ್ಟೊಂದು ಶುದ್ಧವಾದ ಜೀವನವನ್ನು, ಪರಿಶುದ್ಧವಾದ ಜೀವನವನ್ನು ಫಾಲೋ ಮಾಡ್ತಾ ಇರ್ತಾರೆ. ಅದನ್ನು ಹಿಂದಿನ ಇದರಲ್ಲಿ ಯಾವ ಥರ ಜಾತಕ ಕಥೆಯಲ್ಲಿ ಯಾವ ಥರ ಧಮ್ಮಪಾಲ ಶುದ್ಧೋಧನ ಆಗಿರ್ತಾನೆ, ಕುಮಾರ ಧಮ್ಮಪಾಲ ಸಿದ್ಧಾರ್ಥ ಗೌತಮರಾಗಿರ್ತಾರೆ, ಅಂದರೆ ಬುದ್ಧರು, ಈಗಿನ ಬುದ್ಧರು. ಮತ್ತು ಈ ಆಚಾರ್ಯ ಏನಿರ್ತಾರಲ್ಲ ಅವರು ಸಾರಿಪುತ್ತ ಬಂತೇಜಿಯವರಾಗಿರ್ತಾರೆ. ಅದನ್ನು ಲಿಂಕ್ ಮಾಡಿ ಅದನ್ನು ಹೇಳ್ತಾರೆ. ಆಗ ಇದನ್ನು ಕೇಳಿದಾಗ ಶುದ್ಧೋಧನ ಸೋತಪ್ಪನಾಗಿರ್ತಾನಲ್ಲ, ಇದನ್ನು ಕೇಳಿ ಅವನು ಅನಾಗಾಮಿ ಆಗ್ತಾನೆ. ಇದು ಅದರ ಹಿಂದಿನ ಕತೆ. ಇಷ್ಟನ್ನ ಹೇಳ್ತಾ ಇವನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ನಮಗೂ ಕೂಡ ನಮ್ಮ ಮನೆಗಳಲ್ಲೂ ಕೂಡ ಯಾವ ತರುಣರು ಕೂಡ ಸಾವನ್ನು ಅಪ್ಪೋದಿಲ್ಲ ಅಂತಕ್ಕಂತಹ ವಿಚಾರಗಳನ್ನ ಹೇಳ್ತಾ ಇವತ್ತಿನ ಧಮ್ಮ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. ಏನಾದರೂ ಅನುಮಾನಗಳಿದ್ದರೆ ಧಮ್ಮಕ್ಕೆ ರಿಲೇಟೆಡ್ ಕೇಳ್ಬೋದು.